ಕಾಣಿಸ್ತಾ ಇದೀವಿ ನೋಡು. ಗೋವಾನ ಬಿಟ್ಟು ಹೋಗ್ತಾ ಇದ್ದೀವಿ. ನೋಡು ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ಇದು ಸ್ಯಾಟರ್ಡೇ ಲಾಗ್ ಆಗಿರುತ್ತೆ. ಸೊ ಸ್ಯಾಟರ್ಡೇ ಬಂದು ಚರ್ಚ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಇವು ಯಾವುದು ಹಾಕಿಸ್ಕೊಂಡ್ಬಿಟ್ಟು ಒಳ್ಳೆ ಹೆಂಗೆ ಕಾಣಿಸ್ತಾ ಇದೀವಿ ನೋಡು. ನಂದಂತೂ ಜಂಗಲ್ ಥರನೇ ಕಾಣಿಸ್ತಿದೆ. ಗೋಲ್ಡ್ ಹಾಕ್ಸ್ಬಾರ್ದಿತ್ತು, ಬಟ್ ಓಕೆ ಇರಲಿ. ಸೊ ಇವಾಗ ಚರ್ಚ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ಬಂದಾದಮೇಲೆ ಸರಿ ಅಲ್ಲಿ ಹೋಗೋಣ. ಹೋಗ್ಬಿಟ್ಟು ಅಲ್ಲಿ ಹೆಂಗಿರುತ್ತೆ ಏನಂತ ನೋಡೋಣ. ಓಕೆನಾ? ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನಾವು ಆ್ಯಕ್ಚುಲಿ ಅವತ್ತು ಸ್ವಲ್ಪ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ಕಾರಲ್ಲಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಕಾರಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡ್ವಿ. ಮತ್ತು ಅದಾದಮೇಲೆ ಮಳೆ ಬಂದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಮತ್ತೆ ಕಾರಲ್ಲೇ ಹೊರಟ್ವಿ. ಸೊ ನಾವು ಬಂದು ರೀಚ್ ಆಗೋದ್ರೊಳಗಡೆ 1:30 ಆಗೋಗಿತ್ತು. ಸೊ ತುಂಬಾ ಲೇಟ್ ಆಗೋಯಿತು. ಏನಂದರೆ ಸರಿಯಾಗಿ ಲೊಕೇಶನ್ ಬೇರೆ ತೋರಿಸ್ತಿರ್ಲಿಲ್ಲ. ಸೊ ಅದು ಯಾವುದೋ ರಾಂಗ್ ರೂಟಿಗೆಲ್ಲ ಹೋಗ್ತಾ ಇತ್ತು. ಸೊ ಬರ್ತಾ ಪೆಟ್ರೋಲ್ ಬೇರೆ ಕಾರ್ಗೆ ಹಾಕಿಸ್ಬೇಕಿತ್ತು. ಹಾಕಿಸ್ಕೊಂಡು ಬಂದ್ವಿ. ಸೊ ಒಳಗಡೆ ಎಲ್ಲ ಲೋಡ್ ಇರಲಿಲ್ಲ, ಆದರೂ ಸ್ವಲ್ಪ ಕ್ಯಾಪ್ಚರ್ ನಾನು ಮಾಡಿಕೊಂಡೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಮತ್ತು ನಾವಿಲ್ಲಿ ಗೋವಾದಲ್ಲಿ ನಮ್ಮ ಮಂಡ್ಯ ಸ್ಟೈಲ್ ಊಟ ಸಿಕ್ತು. ಸೊ ಫುಲ್ಲು ಖುಷಿಯಿಂದ ಒಳ್ಳೆ ಫುಡ್ನ ಬ್ಯಾಟಿಂಗ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಮುದ್ದೆ ಅದನ್ನೆಲ್ಲ ಹುಡುಕ್ತಿದ್ರು ನನ್ನ ಹಸ್ಬೆಂಡ್ ಮತ್ತು ಅಣ್ಣ ಎಲ್ಲರೂ. ಸೊ ಫೈನಲಿ ಮುದ್ದೆ ಊಟನ ಇಲ್ಲಿ ತಿಂದ್ವಿ. ಸೊ ಯಾರಿಗಾದರೂ ಎಲ್ಲಿ ಏನು ಅಂತ ಅಡ್ರೆಸ್ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಡೆಫಿನೆಟ್ಲಿ ನಾನು ಅವ್ರದ್ದು ಒಂದು ಇದನ್ನು ಶೇರ್ ಮಾಡ್ತೀನಿ, ಕಾಂಟ್ಯಾಕ್ಟ್ ನಂಬರ್ನ. ಸೊ ತುಂಬಾ ಚೆನ್ನಾಗಿತ್ತು ಫುಡ್ಡೆಲ್ಲ. ನಾವು ಅಲ್ಲಿಂದ ತಿಂದ್ಕೊಂಡು ಮತ್ತೆ ಅವ್ರದ್ದು ಹೋಟೆಲ್ನೆಲ್ಲ ಸ್ವಲ್ಪ ವಿಡಿಯೋನ ಈ ಥರ ಕ್ಯಾಪ್ಚರ್ ಮಾಡಿಕೊಂಡು ಸೊ ಮತ್ತೆ ನಾವು ಬೀಚ್ ಕಡೆಗೆ ಬಂದ್ವಿ. ಸೊ ಈ ಥರ ಒಂದು ಸ್ಟಾರ್ಟಿಂಗು ಎಲ್ಲಿಂದ ಜಂಪ್ ಆಗಿ ಹೆಂಗೆ ಎಲ್ಲಿ ಬಂದು ನಿಲ್ತೀವಿ ಅನ್ನೋದು ಒಂದು ವಿಡಿಯೋ ಮಾಡಬೇಕಿತ್ತು. ಅದನ್ನು ಈ ಒಂದು ಡ್ರೆಸ್ಸಲ್ಲೇ ಮಾಡ್ಕೊಂಬೋಣ ಅಂತ ಹೇಳಿಬಿಟ್ಟು ನಾವಿಲ್ಲಿ ಮಾಡ್ಕೊಳ್ತಾ ಇರೋವಂಥದ್ದು. ಸೊ ಮನೆಯಿಂದ ಹೊರಡಬೇಕಾದ್ರೆ ಅಲ್ಲಿ ಜಂಪ್ ಮಾಡಿದ್ರೆ ಇಲ್ಲಿ ಬಂದು ಇಳಿಯೋ ಥರ ಈ ಒಂದು ಥೀಮಲ್ಲಿ ನಾವು ಇದನ್ನು ಇದು ಮಾಡ್ಕೊತಾ ಇದ್ವಿ. ಅದಾದ ನಂತರ ಮತ್ತೆ ಹೋಗಿ ನಾವು ರೂಮ್ಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದು ಅದಾದ ನಂತರ ನಾವಿಲ್ಲಿ ಕ್ಯಾಂಡಲ್ ಡಿನ್ನರ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೇ ಬೀಚ್ ಹತ್ರನೇ ಉಳ್ಕೊಂಡ್ವಿ. ಸೊ ಆ ಒಂದು ದಿನ ಅಂತೂ ತುಂಬಾ ಚೆನ್ನಾಗೋಯ್ತು. ತುಂಬಾ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ನಿಸ್ತು. ಆ ಒಂದು ಲಾಸ್ಟ್ ನೈಟ್ ಅಂತೂ ನಿಜವಾಗ್ಲೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. DJ ಆಗಿರ್ಬೋದು ಮತ್ತು ಅಲ್ಲಿ ಫುಡ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಅಲ್ಲಿಂದ ಬರಬೇಕಾದ್ರೆ ನಿಜವಾಗ್ಲೂ ಒಂಥರ ಫೀಲ್ ಅನ್ನಿಸ್ತು. ಸೊ ನಾವು ಇನ್ನೊಂದು 2 ದಿನ ಇದ್ದಿದ್ರೆ ಇಡೀ ಗೋವಾ ಪೂರ್ತಿ ನಮ್ಮದೇ ಆಗೋಗ್ಬಿಟ್ಟಿರೋದು ಆ ಥರ ಅನ್ನಿಸ್ತಿತ್ತು. ಏನಕ್ಕೆ ಅಂದರೆ 1-2 ಸಲ ಒಂದು ರೌಡಲ್ಲಿ ಹೋಗಿದ್ದಷ್ಟೇ. ಅದಾದಮೇಲೆ ನಾವು ನೀಟಾಗಿ ಹೋಗೋದು ಬರೋದು, ಲೇಡೀಸ್ ಮಾತ್ರನೇ ಡ್ರೈವ್ ಮಾಡ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಿದ್ವಿ. ಹಾಗಾಗಿ ಒಂಥರ ನಮ್ಮ ಬ್ಯಾಂಗ್ಳೂರು ಥರನೇ ಫೀಲ್ ಆಗೋಯಿತು. ಅದಾದಮೇಲೆ ನಾವು ಡಿನ್ನರೆಲ್ಲ ಮುಗಿಸ್ಕೊಂಡು ಇಲ್ಲಿ DJ ಡ್ಯಾನ್ಸ್ಗೆ ಅಂತ ಹೇಳಿ ಹೋದ್ವಿ. ಸೊ ಯಾವ ರೀತಿ ಇತ್ತು ಏನಂತ ನೀವು ನೋಡಿ ಎಂಜಾಯ್ ಮಾಡಿ. ಗೈಸ್ ಫೈನಲಿ ಗೋವಾನ ಬಿಟ್ಟು ಹೋಗ್ತಾ ಇದ್ದೀವಿ. ಚೆಕ್ಔಟ್ ಆಗ್ತಾ ಇದ್ದೀವಿ. ಹೋಗ್ತಾ ಆನ್ ದ ವೇ ಯಾವ್ದಾದ್ರು ಪ್ಲೇಸಸ್ ನೋಡ್ಕೊಂಡು ಹೋಗೋಣ ಅಂತ. ನೋಡೋಣ ಯಾವ ರೀತಿ ಎಲ್ಲ ಹೇಗಿರುತ್ತೆ ನೋಡೋಣ. ಬೇರೆ ಪ್ಲೇಸಸ್ಸು ಶಾಪಿಂಗ್ ಅಂದ್ಕೊಂಡು
ಸೊ ನಾವು ಅಲ್ಲಿಂದ ಬೇಗನೆ ಹೊರಟ್ವಿ. ಸೊ 9 o'clock ಎಲ್ಲ ಹೊರಟ್ಬಿಟ್ವಿ ಅನಿಸುತ್ತೆ. ಸೊ ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ. ನಮ್ಮ ರೂಮ್ ಹತ್ರನೇ ಈ ಥರ ಶಾಪಿಂಗ್ ಎಲ್ಲ ಇತ್ತು. ಸೊ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಡಬೇಕಾದ್ರೆ ಇಲ್ಲಿ ಉಡುಪಿ ಹೋಟೆಲ್ ಅಂತ ಹೇಳಿ ಒಂದಿತ್ತು. ನಿಜವಾಗ್ಲೂ ಟಿಫನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೋದ್ವಿ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಈ ಒಂದು ಟಿಫನ್ನ ನನ್ನ ಲೈಫಲ್ಲೇ ಬೇಡ ಅಂತ ಅನಿಸ್ಬಿಡ್ತು. ಆ ಥರ ಇತ್ತು. ನಿಜವಾಗ್ಲೂ ಒಂಚೂರು ಉಪ್ಪಿಲ್ಲ, ಏನಿಲ್ಲ, ಒಂಥರ ಅನಿಸುತ್ತೆ. ಆ ಒಂದು ಫುಡ್ನೆಲ್ಲ ನಿಜವಾಗ್ಲೂ ನಾವು ತಿನ್ನೋದಕ್ಕಾಗಲ್ಲ. ಮತ್ತು ಇಲ್ಲಿ ಸೆಟ್ ದೋಸೆ ಅಂತ ಕೊಟ್ಟಿದ್ರು, ಒಳ್ಳೆ ರೊಟ್ಟಿ ಥರ ಇತ್ತು. ಅದು ನೋಡೋದಕ್ಕೆ ಒಳ್ಳೆ ಸಾಫ್ಟಾಗಿರುತ್ತೆ ಅಂತ ಹೇಳಿ ತೊಗೊಂಡ್ರೆ ಒಳ್ಳೆ ರೊಟ್ಟಿ ಇದ್ದಂಗಿತ್ತು. ಒಂಚೂರು ಟೇಸ್ಟ್ ಚೆನ್ನಾಗಿರಲಿಲ್ಲ. ಅದಾದ ನಂತರ ಇಲ್ಲಿ ಮತ್ತೆ ನಾವು ಮಸಾಲೆ ದೋಸೆ ತೊಗೊಂಡ್ವಿ. ನೋಡಿದ್ರೆ ಒಂಚೂರು ಉಪ್ಪಿಲ್ಲ, ಏನೂ ಇಲ್ಲ, ಎಲ್ಲ ಉಪ್ಪು ಅದು ಇದು ಎಲ್ಲ ನಾವೇ ಸುರ್ಕೊಂಡು ತಿಂದಿದ್ದಾಯಿತು. ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಾವು ಶಾಪಿಂಗ್ ಅಂತ ಹೇಳ್ಬಿಟ್ಟು ಹೋದ್ವಿ. ಪಣಜಿಯಲ್ಲಿ ಎಲ್ಲ ಫುಲ್ಲು ಶಾಪಿಂಗ್ ಮಾಡಿದ್ದು. ಯಾರೇ ಆಗಲಿ ನೀವು ಗೋವಾದಲ್ಲಿ ಶಾಪಿಂಗ್ ಮಾಡೋದಕ್ಕಿಂತ ಪಣಜಿಯಲ್ಲಿ ಬಂದು ಮಾಡಿದ್ರೆ ಸ್ವಲ್ಪ ಕಡಿಮೆ ಕ್ವಾಲಿಟಿಗೆ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ನೀವು ಗೋವಾದಲ್ಲಿ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಹೈ ಬಜೆಟ್ ಇರುತ್ತೆ. ನಾವಿಲ್ಲಿ ಸ್ವೀಟು ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಅವು ಇವು ಅಂತ ಎಲ್ಲ ಹೇಳಿ ಇಲ್ಲಿ ತೊಗೊಂಡ್ವಿ. ಮತ್ತು ಬಟ್ಟೆ ಮತ್ತು ಮಕ್ಳಿಗೆ ಟಾಯ್ಸು ಅದು ಇದು ಅಂತ ಹೇಳಿ ಬೇರೆ ಕಡೆ ಎಲ್ಲ ತೊಗೊಂಡ್ವಿ. ಬಟ್ ಅದು ಯಾವುದೂ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಎಷ್ಟಾಯಿತೋ ಅಷ್ಟನ್ನು ಮಾತ್ರ ನಾನು ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲಿ ನಾವು ಶಾಪಿಂಗ್ ಮಾಡಿದಾಗ ಬಂದು ಒಂದು 12:30 ಏನೋ ಆಯ್ತು ಅನ್ಕೊತೀನಿ. 11 to 12:30 ಒಳಗಡೆ ಈ ಥರ ಶಾಪಿಂಗ್ ಎಲ್ಲ ಹೋದ್ವಿ. ನಾನು ಲೋಕಿ ಒಂದು ಸೈಡ್ ಹೋದ್ವಿ, ಅಣ್ಣ ಮತ್ತು ಅತ್ತಿಗೆ ಇನ್ನೊಂದು ಸೈಡ್ ಹೋದರು. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲೇ ಅಂತ ಕೂತ್ಕೊಂಡು ಜ್ಯೂಸನ್ನ ಆರ್ಡ್ರ್ ಮಾಡಿಕೊಂಡು ಕುಡಿದ್ವಿ. ಸೊ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಬ್ಯಾಂಗ್ಳೂರು ಕಡೆಗೆ ಶುರು ಆಯಿತು. ಸೊ ತುಂಬಾ ಚೆನ್ನಾಗಿ ಖಾಲಿ ಇತ್ತು. ನೋಡಿ ಫ್ರೆಂಡ್ಸ್, ಎಷ್ಟೆಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ತುಂಬ್ಕೊಂಡು ಹೋಗ್ತಾ ಇದ್ದೀವಿ. ಮನೇಲಿ ಇದೆಯಲ್ಲ ಅಂದ್ರೆ ಸಾಕು. 12ಕ್ಕೆ 50 ರೂಪಾಯಿ. ಆ ಕಡೆ ಇರು ನಿಮಿಷ. ಇದು ಮೂವ್ ಮಾಡ್ಕೊಂಡು ಹುಷಾರು. ಅದನ್ನ ಕಟ್ ಮಾಡ್ಕೊಳ್ತೀನಿ. ಚಲೋ ಹಾಗೆ ಇಟ್ಕೊಳ್ಳಿ, ಗಟ್ಟಿ ಹುಷಾರು. ಬಾಯ್ ಬಾಯ್ ಗೋವಾ. ಸೊ ನಾವಂತೂ ಅಲ್ಲಿ ಮಲಗಿದ್ದಕ್ಕೆ ಮತ್ತೆ ಬಂದು ನಾವು ದಾವಣಗೆರೆಯಲ್ಲಿ ನಾವು ಎದ್ದಿದ್ದು. ಸೊ ಅಲ್ಲಿ ನಾಟಿ ಸ್ಟೈಲು ಒಂದು ಹೋಟೆಲ್ ಇತ್ತು. ಸರಿ ಅಂಥೇಳಿ ಇವಾಗ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ. ಸೊ ನಾವು ನಿಜವಾಗ್ಲೂ ಎಷ್ಟು ಗಂಟೆಗೆ ಬಿಟ್ಟವರು, ನಾವು ಬ್ಯಾಂಗ್ಳೂರು ಸೇರೋದ್ರೊಳಗಡೆ ಬೆಳಗಿನ ಜಾವ ಆಗೋಯಿತು. ತುಂಬಾ ಲೇಟ್ ಆಗೋಯಿತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ದಾವಣಗೆರೆಯಲ್ಲಿ ಈ ಥರ ಡಿನ್ನರ್ನೆಲ್ಲ ಮುಗಿಸ್ಕೊಂಡು, ಡಿನ್ನರ್ ನಾವು ಒಂದು 10:30 to 11 o'clock ಆಯ್ತೇನೋ. ಸೊ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಇಲ್ಲಿಗೆ ಈ ಒಂದು ಗೋವಾ ಟ್ರಿಪ್ಪಿನ ವೀಡಿಯೋಗಳೆಲ್ಲ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಹೀಗೆ ಸಪೋರ್ಟ್ ಮಾಡಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.